ಜೀವನದಲ್ಲಿ ಏನು ಮಾಡಿದರೂ ಕೈಗೆ ಹತ್ತುತ್ತಿಲ್ಲ. ಜೀವನವೇ ಸಾಕು ಸಾಕಾಗಿದೆ. ಎಷ್ಟೇ ಕಷ್ಟಪಟ್ಟರೂ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತಿಲ್ಲ. ಸಾಕಪ್ಪ ಸಾಕು ಈ ಜೀವನ. ಇಂತಹ ಪರಿಸ್ಥಿತಿ ಜೀವನದಲ್ಲಿ ಎದುರಾಗುವುದು ಸಾಮಾನ್ಯವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಮುಂದೆ ಬದುಕಬೇಕೆಂಬ ಆಸೆಯೂ ಉಳಿಯುವುದಿಲ್ಲ. ಹೀಗೆ ಜೀವನದಲ್ಲಿ ಸೋಲುಂಡವರು ಈ ಕಾರ್ಯಕ್ರಮ ನೋಡಿ ಹೇಗೆ ಜೀವನದಲ್ಲಿ ನಾವು ಅಭಿವೃದ್ಧಿಯಾಗಲು ಸಾಧ್ಯ ಎಂಬುದನ್ನು ತಿಳಿಯಬಹುದು. ಜೀವನದಲ್ಲಿ ಬಹಳ ರೀತಿಯಲ್ಲಿ ನಮಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ. ಜೀವನ ಎಂದರೆ ಸಮಸ್ಯೆಗಳು, ಅದರ ಜೊತೆಗೆ ಒಳ್ಳೆಯದು, ಸಮಸ್ಯೆಗಳು ಮತ್ತು ಒಳ್ಳೆಯ ವಿಚಾರಗಳು ಬದಲಾಗುತ್ತಾ ಇರುತ್ತದೆ. ಆದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದಾಗ ಈ ಜೀವನವೇ ಸಾಕು, ನಮಗೆ ಜೀವನ ಬೇಡ ಎಂದೆನಿಸುತ್ತದೆ. ಅಂಥವರು ಇಂತಹ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು ಎಂಬುದನ್ನು ತಿಳಿಯಬೇಕಾದರೆ ಇಂದಿನ ಈ ಕಾರ್ಯಕ್ರಮವನ್ನು ನೋಡಿ. ಇಂತಹ ಕಾರ್ಯಕ್ರಮವನ್ನು ಹೇಳುವುದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಜೀವನದಲ್ಲಿ ನಮಗೆ ಸಮಸ್ಯೆಗಳು ಎದುರಾದಾಗ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಎದುರಾದಾಗ ನಾವು ಏನು ಮಾಡಬೇಕು, ನಾವು ಹೇಗೆ ಜೀವನ ಮಾಡಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಂಡಾಗ ನಮಗೆ ಎಂತಹ ಕಷ್ಟಗಳು ಬಂದರೂ, ಎಂತಹ ಸಮಸ್ಯೆಗಳು ಬಂದರೂ ಅದನ್ನೆಲ್ಲವನ್ನು ಸುಧಾರಿಸಿಕೊಂಡು ನಾವು ಮುನ್ನಡೆಯಬಹುದು. ಅದಕ್ಕೆ ನೀವು ಇಂದು ನಾನು ಹೇಳುವಂತಹ ಈ ವಿಷಯವನ್ನು ಸ್ವಲ್ಪ ಗಮನವಿಟ್ಟು ಕೇಳಿದರೆ ನಿಮಗೆ ಜೀವನದಲ್ಲಿ ಬಂದಂತಹ ಕಷ್ಟಗಳಿಂದ ನೀವು ಯಾವ ರೀತಿ ಪಾರಾಗಬಹುದು, ಯಾವ ರೀತಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ಸಮಸ್ಯೆ ಎಂದರೆ ಏನು, ಸಮಸ್ಯೆ ಅಂದರೆ ಅದು ಶಾಶ್ವತನ, ಅದು ಪರಿಹಾರ ಆಗುವುದಿಲ್ಲವೇ, ಆ ಸಮಸ್ಯೆಯನ್ನು ನಾವು ಯಾಕೆ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂಬುದೆಲ್ಲವನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುವುದು. ಇಲ್ಲದಿದ್ದರೆ ನಿಮಗೆ ಜೀವನದಲ್ಲಿ ಏನಾಗುತ್ತೆ, ಏನಾಗ್ಬೋದು ಎಂಬುದರ ಬಗ್ಗೆ ಅರಿವೇ ಇರೋದಿಲ್ಲ. ಅದರಿಂದ ಪೂರ್ತಿ ನೋಡಿದಾಗ ಇದರಲ್ಲಿ ಹೇಳಿರುವ ವಿಚಾರಗಳೇನು ಎಂಬುದನ್ನು ತಿಳಿದುಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯ, ನಿಮ್ಮ ಜೀವನದಲ್ಲಿ ಸಂತೋಷ ಅನುಭವಿಸಲು ಸಾಧ್ಯ ಎಂಬುದನ್ನು ಹೇಳ್ತೇನೆ. ನೋಡಿ, ಆ ರೀತಿ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಈಗ ನಾನು ಸಮಸ್ಯೆಗಳು ಯಾವ ರೀತಿ ಬರುತ್ತೆ, ಸಮಸ್ಯೆಗಳನ್ನು ಹೆಂಗೆ ನೀವು ಎದುರಿಸ್ತೀರಿ, ನೀವು ಇದುವರೆಗೆ ಎದುರಿಸಿದ ರೀತಿ ಯಾವುದು ಎಂಬುದನ್ನು ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಇದ್ದ, ಅವನಿಗೆ ಎಂತಹ ಕೆಲಸ ಮಾಡಿದರು, ಯಾವ ಕೆಲಸ ಮಾಡಿದರು, ಸೋಲು, ಯಾವಾಗಲೂ ಸೋಲೆ. ಅದೇ ಯೋಚನೆಯಲ್ಲಿ ಅವನಿಗೆ ನಿದ್ರೆ ಇಲ್ಲವಾಯಿತು, ಯಾವುದೇ ಕೆಲಸ ಮಾಡಿದರೂ ನಿದ್ರೆ ಇಲ್ಲವಾಯಿತು. ಮುಂದೆ ಯಾವ ಕೆಲಸ ಮಾಡಲು ಅವನಿಂದ ಸಾಧ್ಯವಿಲ್ಲ ಎಂಬಂತಹ ಪರಿಸ್ಥಿತಿಗೆ ಅವನು ಹೋದ. ಆಗ ಈ ಬದುಕು ಎಂದರೆ ಇಷ್ಟೇನಾ, ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿ ಬದುಕುತ್ತಾರೆ, ನನಗೆ ಮಾತ್ರ ಯಾಕೆ ಹೀಗೆ ಎಂದು ಕೊರಗಲಾರಂಭಿಸಿದರು. ಇಂತಹ ಪರಿಸ್ಥಿತಿಯನ್ನು ಅನುಭವಿಸಿದವರು ಯಾರಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನುಭವವನ್ನು ಬರೆಯಬಹುದು. ಅದು ನಮಗೆ ಮತ್ತೊಂದು ರೀತಿಯಂತೆ ಉತ್ತೇಜನ ಸಿಗಿದಂಗ. ಇಂತಹ ಕಷ್ಟದಲ್ಲಿ ಏನು ಮಾಡಿದರೂ ಸಕ್ಸಸ್ ಆಗದು, ಕೈ ಹತ್ತದಿಲ್ಲ. ಅಂತಹ ವ್ಯಕ್ತಿಗಳು ತಮ್ಮ ಅಭಿಪ್ರಾಯವನ್ನ, ತಮ್ಮ ಅನುಭವವನ್ನ ಕಾಮೆಂಟ್ ಬಾಕ್ಸಲ್ಲಿ ಬರೆಯಬಹುದು. ಈಗ ಆ ವ್ಯಕ್ತಿ ಎಲ್ಲ ರೀತಿಯಲ್ಲೂ ತನಗೆ ಏನು ಇನ್ನು ಬದುಕೇ ಇಲ್ಲ, ನಾನು ಏನು ಮಾಡಲು ಸಾಧ್ಯವಿಲ್ಲ, ನಾನು ಮಾಡದಿರೋ ವಿದ್ಯೆಗಳೇ ಇಲ್ಲ, ನಾನು ಮಾಡದ ಕಷ್ಟ ಶ್ರಮ ಯಾವುದೂ ಇಲ್ಲ, ಇನ್ನು ನನ್ನ ಕೆಲಸ ಇಲ್ಲಿಗೆ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ದ. ಆದರೆ ಅವನಿಗೆ ಒಂದು ದಿವಸ ಒಂದು ಪುಸ್ತಕ, ಆ ಪುಸ್ತಕವನ್ನು ಓದ್ತಿದ್ದಾಗ ಅವನಿಗೆ ಒಂದರಲ್ಲಿ ಒಂದು ಬದಲಾವಣೆಗಳಾದಾಗ ಅವನು ಏನು ಮಾಡ್ತು, ಕೊನೆಗೆ ಅವನಿಗೆ ಅದರಲ್ಲಿ ಹೇಳಿರುವಂತಹ ಒಂದು ಮಾತು ಅವನಿಗೆ ಇಷ್ಟವಾಯಿತು. ಜೀವನ ಎಂದರೆ ಬೇರೆಯವರಿಂದಲ್ಲ, ಜೀವನ ಎಂಬುದೇ ಬೇರೆಯಿಂದವರಲ್ಲ, ಅದನ್ನು ನಾವೇ ಕಟ್ಟಿಕೊಳ್ಳಬೇಕು. ಅದು ಬೇರೆ ಯಾರು ನಮಗೆ ತಂದುಕೊಡೋದಿಲ್ಲ, ನಮ್ಮ ಜೀವನ ನಾವೇ ಅದನ್ನ ಕಟ್ಟಿಕೊಂಡು ನಾವೇ ಅನುಭವಿಸಬೇಕು ಎಂಬಂತಹ ಮಾತುಗಳು ಅವನಿಗೆ
ಶಕ್ತಿಯನ್ನು ಕೊಟ್ಟ ಹಾಗಾಯಿತು, ಅವನಿಗೆ ಒಂದು ಉತ್ಸಾಹ ಕೊಟ್ಟಂಗಾಯಿತು. ಅದೇ ರೀತಿ ಅವನು ಅವಕಾಶಗಳನ್ನು, ಅದರಲ್ಲಿ ಹೇಳಿದಂಥ ರೀತಿಯಲ್ಲಿ ಅವಕಾಶಗಳನ್ನು ಹುಡುಕಲಾರಂಭಿಸಿದ. ಅವನಿಗೆ ಕೊನೆಗೆ ಅವನ ಜೀವನದಲ್ಲಿ ಅವನಿಗೆ ಅರಿವಿಲ್ಲದಂತೆ ಅವಕಾಶಗಳು ಹುಡುಕುತ್ತಾ ಬಂದವು. ಅವನು ಆ ಜೀವನದಲ್ಲಿ ತಾನು ಹೇಳಿದ್ದ ಆ ಸೋಲಿಯಿಂದಲ್ಲ ಮೇಲೆ ಬಂದು ಅವನ ಜೀವನಾಭಿವೃದ್ಧಿಯನ್ನು ಹೊಂದಿ ಸುಖವಾಗಿ ಜೀವನ ಮಾಡಲು ಸಾಧ್ಯವಾಯಿತು. ಇದು ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬಂದಂತಹ ಬದಲಾವಣೆಯ ಬಗ್ಗೆ ನಾವು ಹೇಳ್ತಾ ಇರೋದು. ನಿಜ ಹೇಳಬೇಕಂದ್ರೆ ನಮ್ಮ ಮೈಂಡ್ ತುಂಬ ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತಿರುತ್ತೆ. ನಮ್ಮ ಮೈಂಡು ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಅದರದೇ ಆದಂತಹ ರಿಸರ್ಚ್ ಫಂಕ್ಷನ್ಸ್ ನಡೀತಾ ಇರುತ್ತೆ. ಅದರದ್ದೇ ಆದ ರಿಸರ್ಚ್ ಸಂಶೋಧನೆಗಳು ನಡೀತಾ ಇರುತ್ತೆ. ಆ ಸಂಶೋಧನೆಗಳು ಯಾವ ರೀತಿ ಇರುತ್ತಂದರೆ, ನಮ್ಮ ಮನಸ್ಸು ಏನನ್ನು ಅದಕ್ಕೆ ಒದಗಿಸುತ್ತೋ, ಯಾವ ಮಾಹಿತಿಯನ್ನು ಅದು ಒದಗಿಸ್ತಾ ಇರುತ್ತೋ ಆ ಮಾಹಿತಿಯ ಬಗ್ಗೆನೇ ಅದು ರಿಸರ್ಚ್ ಅಂದರೆ ಸಂಶೋಧನೆ ನಡೆಸ್ತಾ ಇರುತ್ತೆ. ಅದಕ್ಕೆ ಇನ್ನಷ್ಟು ವಿಚಾರಗಳನ್ನು ನಮಗೆ ಕೊಡ್ತಾ ಹೋಗುತ್ತದೆ. ಅದೇ ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವಂತಹ ಸಮಸ್ಯೆಗಳು. ಈಗ ನನಗೆ ಯಾವಾಗಲೂ ನನಗೆ ಯಾಕೆ ಕಷ್ಟ, ಬೇರೆಯವರಿಗಿಲ್ಲಲ್ಲ, ನನಗೆ ಕಷ್ಟ, ನಾನು ಮಾಡಿ ಯಾವುದು ಸರಿಯಾಗ್ತಾ ಇಲ್ಲ, ಯಾವ ಕೆಲಸವೂ ಸಕ್ಸಸ್ ಆಗ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ ಏನು ಎಂಬುದನ್ನು ಅದೇ ಥರನೇ ಯೋಚನೆ ಮಾಡೋದು. ಯಾವುದೇ ನೋಡಿದ್ರು ಅಯ್ಯೋ ನೆಗೆಟಿವ್, ನನ್ನಿಂದ ಏನೂ ಆಗೋದಿಲ್ಲ, ನಾನು ಮಾಡಿದ ಕೆಲಸ ಯಾವ ಸಕ್ಸಸ್ ಆಗಲ್ಲ, ನನ್ನ ಉದ್ಯೋಗ ಇಲ್ಲ, ನನಗೆ ಕೆಲಸ ಸಿಕ್ಕಲ್ಲ, ನನಗೆ ಮದುವೆ ಆಗಲ್ಲ, ನನಗೆ ಏನು ಸಾಲ ತೀರ್ಸೋಕ್ಕಾಗಲ್ಲ. ಇಂಥ ಚಿಂತೆಗಳೇ ನಮ್ಮನ್ನು ಕಾಡ್ತಾ ಇರುತ್ತೆ. ಆವಾಗ ನಮ್ಮ ಮೈಂಡ್ ಏನು ಮಾಡುತ್ತೆ, ಅದನ್ನೇ ರಿಸರ್ಚ್ ಮಾಡಿ ಇನ್ನಷ್ಟು ಸಮಸ್ಯೆಗಳು, ಅದೇ ರೀತಿಯಲ್ಲಿರುವ ಸಮಸ್ಯೆಗಳನ್ನು ಮನಸ್ಸಿಗೆ ತುಂಬುತ್ತಾ ಹೋಗುತ್ತೆ. ಮನಸ್ಸು ತುಂಬುತ್ತಾ ಇರುತ್ತೆ. ಮನಸ್ಸು ಇನ್ನಷ್ಟು ಐಡಿಯಾಗಳನ್ನು ಸಂಶೋಧನೆ ಮಾಡ್ತಾ ಇರುತ್ತೆ. ಅಂದರೆ ರಿಸರ್ಚ್ ಮಾಡಿ ಅದೇ ರೀತಿಯ ಸಮಸ್ಯೆಗಳನ್ನು ಮತ್ತೆ ತುಂಬುತ್ತಾ ಇರುತ್ತೆ. ಈಗ ತುಂಬುವುದರಿಂದ ನಮಗೆ ಜೀವನದಲ್ಲಿ ಯಾವುದೇ ಕೆಲಸ ಮಾಡಲು ಉತ್ಸಾಹ ಇರುವುದಿಲ್ಲ. ಮಾಡಿದ ಕೆಲಸದಲ್ಲಿ ಸೋಲು, ಹೊಸ ಅವಕಾಶಗಳನ್ನು ನಾವು ಹುಡುಕುವುದಿಲ್ಲ. ನಮ್ಮ ಮನಸ್ಸಿಗೆ ತುಂಬ್ತಾ ಇರೋದು ಅದಂಥ ವಿಚಾರಗಳೇ. ನೀನು ಯಾವುದರಲ್ಲೂ ಗೆಲ್ಲೋದಿಲ್ಲ, ಎಲ್ಲ ಸೋಲು, ಯಾವುದೂ ನಿನಗೆ ನೆಟ್ಟಿಗಾಗೋದಿಲ್ಲ, ಯಾವ ಕೆಲಸ ಮಾಡಿ ನೀನು ಸಕ್ಸಸ್ ಆಗಲ್ಲ, ನಿನ್ನ ಜೀವನವೇ ಇತ್ತು, ನಿನಗೆ ಮದುವೆ ಆಗಲ್ಲ, ನಿನಗೆ ಮದುವೆ ಆಗೋಕ್ಕಾಗೋದಿಲ್ಲ, ನಿನಗೆ ಯಾವುದು ಜಮೀನು ಸಿಗೋದಿಲ್ಲ, ಅದು ಕೇಸಲ್ಲಿ ಹೋಗ್ಬಿಡುತ್ತದೆ, ನಿನಗೆ ಮಕ್ಕಳಾಗೋದಿಲ್ಲ, ನಿನ್ನ ಕಷ್ಟಗಳು ನಿವಾರಣೆ ಆಗೋದಿಲ್ಲ, ಗಂಡ ಹೆಂಡತಿ ಜಗಳ ನಿವಾರಣೆ ಆಗೋದಿಲ್ಲ. ಇಂತಹ ಸಮಸ್ಯೆಗಳನ್ನೇ ತುಂಬುತ್ತಾ ಹೋಗುವುದರಿಂದ ಜೀವನವು ನಮಗೆ ಸಾಕಾಗಿ ಹೋಗುತ್ತದೆ. ಅಂದರೆ ಪ್ರತಿಯೊಂದು ನಾವು ಅದನ್ನೇ ಯೋಚನೆ ಮಾಡೋದು. ನಮ್ಮಲ್ಲಿ ಕೊರಗು ಜಾಸ್ತಿ ಆದಾಗ ಕೊರಗಿನ ಬಗ್ಗೆನೇ, ಆ ಕೊರಗುಗಳೇ ನಮ್ಮನ್ನು ಮತ್ತೆ ತುಂಬುತ್ತಾ ಹೋಗಿ ನಮ್ಮನ್ನು ನರಳಿಸುತ್ತದೆ. ಅದು ಯಾಕಂದರೆ ಅದಕ್ಕೆ ಬೇಕಾದ, ಅದು ರಿಸರ್ಚ್ ಮಾಡೋಕ್ಕೆ ಬೇಕಾದ ಮಾಹಿತಿಯನ್ನು ನಾವೇ ತಿಳಿದು ಕೊಡ್ತಾ ಇರ್ತೀವಲ್ಲ, ಅದರ ಬಗ್ಗೆನೇ ಅದು ರಿಸರ್ಚ್ ಮಾಡ್ತದೆ. ಅದರಿಂದ ನಾವು ನೆಗೆಟಿವ್ ಆಗಿ ಯಾವುದನ್ನೇ ಚಿಂತೆ ಮಾಡ್ತೀವೋ, ನೆಗೆಟಿವ್ ಆಗಿ ಯಾವಾಗಲೂ ಅದನ್ನೇ ಚಿಂತೆ ಮಾಡ್ತೀವೋ ಅದೇ ನಮಗೆ ಸಿಗ್ತಾ ಇರುತ್ತದೆ. ಆದರೆ ನಮಗೆ ಪಾಸಿಟಿವ್ ಆಗಿ ಚಿಂತೆ ಮಾಡಲು, ನಾನು ಇಂದಲ್ಲ ನಾಳೆ ಯಶಸ್ವಿಯಾಗುತ್ತೇನೆ, ನನಗೆ ಹೊಸ ಅವಕಾಶಗಳು ಯಾವುದೋ ಸಿಗುತ್ತಾ ಇದೆಯೇ, ನಾನು ಆ ರೀತಿಯಲ್ಲಿ ಕೆಲಸ ಮಾಡಲು ಸಾಧ್ಯವೇ, ನನಗೆ ಏನಾದರೂ ಯಾವುದು ಅವಕಾಶ ಈಗ ಸಿಕ್ಕಿದಂತಹ ಬೇರೆ ಅವಕಾಶ ಸಿಕ್ಕಿದೆ. ನಮ್ಮ ಮೆದುಳು ಏನು ಮಾಡುತ್ತೆ, ನಮ್ಮ ಮೈಂಡು ಅದನ್ನೇ ಮಾಡುತ್ತೆ ರಿಸರ್ಚ್. ಹೌದು, ಯಾವ ಅವಕಾಶ ಇದೆ, ಎಲ್ಲಿ ಅವಕಾಶ ಇದೆ, ಅದನ್ನು ಹುಡುಕು, ಇದನ್ನು ಹುಡುಕು, ಆ ರೀತಿ ಮಾಡ್ಬೋದು, ಈ ರೀತಿ ಮಾಡ್ಬೋದು. ಆ ರೀತಿಯಲ್ಲಿ ನಮಗೆ ಉತ್ತೇಜನ ಕೊಡ್ತಾ ಹೋಗುತ್ತೆ. ಅಂದರೆ ಪಾಸಿಟಿವ್ ಆದಂತಹ ಚಿಂತೆಗಳನ್ನು ನಾವು ಮಾಡ್ತಾ ಇದ್ದಾಗ ಪಾಸಿಟಿವ್ ಆದ ಒಂದು ಅವಕಾಶಗಳು ಕೈ ತಪ್ಪೋದಂಗೆ ನಮಗೆ ತಿಳಿಸ್ತಾ ಇರುತ್ತೆ. ಆ ರೀತಿ ಇದೆ, ಈ ರೀತಿ ಇದೆ, ಹೀಗೆ ಮಾಡಬಹುದು, ಹಾಗೆ ಮಾಡಬಹುದು. ಆಗ ನಮಗೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿದ ಕಷ್ಟಗಳಿಂದ ನಮಗೆ ಮೇಲೆ ಬರಲು ಸಾಧ್ಯ. ಅಂದರೆ ಪ್ರತಿಯೊಂದನ್ನು ನಾವು ಪಾಸಿಟಿವ್ ಆಗಿ ಚಿಂತೆ ಮಾಡಿದಾಗ ನಮ್ಮ ಮೈಂಡ್ ನಮಗೆ ಅದು ಪಾಸಿಟಿವ್ ಆದ ರಿಸರ್ಚ್ನಲ್ಲಿ ತೊಡಗುತ್ತೆ. ಆ ಸಂಶೋಧನೆಯಿಂದ ಬರುವಂಥ ಫಲಿತಾಂಶಗಳು ನಮ್ಮ ಜೀವನಕ್ಕೆ ಯಾವಾಗಲೂ ಉತ್ತಮವಾದ ರೀತಿಯಲ್ಲಿರುತ್ತದೆ. ಈಗ ನೋಡಿ, ಬಾಳಿನ ಪ್ರತಿಯೊಂದು ಸಮಸ್ಯೆಗಳು ನಮಗೆ ಮತ್ತೊಂದು ರೀತಿಯ ಒಳ್ಳೆಯ ಅವಕಾಶವನ್ನು ತಂದುಕೊಡಲು ಇರುವಂತಹ ಒಂದು ದಾರಿ ಅಂತ ನಾವು ತಿಳ್ಕೊಬೇಕು. ಸಮಸ್ಯೆ ಅಂದರೆ ಏನು? ಸಮಸ್ಯೆ ಅಂದರೆ ತುಂಬ ಜನರು ಹೇಳ್ತಾರೆ, ದೇವರು ನನಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತಾನೆ, ಯಾಕೆ ಕೊಡ್ತಾನೆ, ನನ್ನನ್ನು ಅವ್ರಿಗೆ ಪರೀಕ್ಷೆ ಮಾಡ್ತೀಯಾನ, ದೇವರು ಪರೀಕ್ಷೆ ಮಾಡ್ತಾ ಇದ್ದಾನ, ಯಾಕಪ್ಪ ನನಗಿಷ್ಟು ಕಷ್ಟ, ನನಗೆ ಈ ನೆಮ್ಮದಿನೇ ಇಲ್ಲ ಆಯ್ತಲ್ಲಪ್ಪ ಅಂತ. ನಿಜವಾಗಲೂ ನೀವು ತಿಳ್ಕೊಳ್ಳೋದು ತಪ್ಪು. ಅಂದರೆ ಅದು ಪರೀಕ್ಷೆ ಅಲ್ಲ, ಅಥವಾ ನಿಮ್ಮನ್ನು ಪರೀಕ್ಷಿಸುತ್ತಾ ಇಲ್ಲ. ಯಾವುದೇ ವ್ಯಕ್ತಿಯಲ್ಲಿ ಒಂದು ಸಮಸ್ಯೆ ಬಂದರೆ ಅದನ್ನು ಪರಿಹರಿಸಿಕೊಂಡು ಬೇರೆ ದಾರಿಯಲ್ಲಿ ನಡೆಯಲು ತೋರಿಸುವ ಒಂದು ಸೂಚನೆ. ಅಂದರೆ ಯಾವನೋ ಒಬ್ಬ ವ್ಯಕ್ತಿ ಹೋದ, ಒಂದು ಕೆಲಸ ಮಾಡ್ದ, ಅವನ ಕೆಲಸದಲ್ಲಿ ಸೋತಾಗ ಅಯ್ಯೋ ನನ್ನ ಕೆಲಸ ಹೋಯ್ತಪ್ಪ, ನನಗೆ ಇನ್ನೇನು ದಾರಿ ಇಲ್ಲ ಅಂತ. ಆದರೆ ಅವನಿಗೆ
ಸ್ವಲ್ಪ ದಿನಗಳಲ್ಲಿಯೇ ಬೇರೆ ಒಂದು ಕೆಲಸ ಸಿಗುತ್ತೆ, ಅದಕ್ಕಿಂತಲೂ ಹೆಚ್ಚಿನ ದುಡಿಮೆಗೆ ಸಾಧ್ಯತೆವಾಗುತ್ತದೆ ಅಂತಹ ದಾರಿಯನ್ನು ನಮ್ಮ ಬಾಳಿನಲ್ಲೂ ನಾನು ಕಂಡುಕೊಂಡಿದ್ದೇನೆ. ಅಂದರೆ ಕೆಲಸ ಹೋಯ್ತು, ನನಗೆ ಇನ್ನಿಲ್ಲ, ಏನೋ ಒಂದು ಆ ಕಾಲದಲ್ಲಿ ನನಗೆ ₹1000 ₹2000 ಸಂಬಳ ಸಿಗ್ತಾ ಇತ್ತು. ಆದರೆ ಕೆಲಸ ಇಲ್ಲ, ಕೆಲಸ ಹೋಯ್ತು, ನಾನು ಮುಂದೇನು ಮಾಡಲಿ? ಕೆಲಸ ಹೋದಾಗ ನಾನು ಕೆಲಸ ನಿರಾಸೆ ಆಯಿತು. ನನಗೆ ಯಾಕಪ್ಪ ಇಷ್ಟ ಆಗಾಯಿತು, ಇರೋ ಕೆಲಸನೂ ಹೋಯ್ತಲ್ಲ ಅಂತ. ಆಮೇಲೆ ಆರೋಪಗಳು ಬೇರೆ, ನಮ್ಮ ಮೇಲೆ ಆರೋಪಗಳು, ಆ ಥರ ಮಾಡ್ದ ಈ ಥರ ಮಾಡ್ದ ಅಂತ ಆರೋಪಗಳು ಬಂದಾಗ ಸಹ ನಾವು ಎದೆಗುಂದದೆ ಆ ಸಮಸ್ಯೆಯಿಂದ ನಾನು ಆ ಕೆಲಸ ಬಿಟ್ಟು ಬಂದಿದ್ದೇ ಒಳ್ಳೆಯದಾಯಿತು, ನನಗೆ ಅದಕ್ಕಿಂತಲೂ ಹೆಚ್ಚಿನ ದುಡಿಮೆಗಿರುವ ಅವಕಾಶಗಳು ನನಗೆ ತೆರೆದುಕೊಂಡಿತು. ಯಾಕೆ ಹೇಳಿ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಆ ಕೆಲಸ ಹೋದರೆ ಹೋಗಲಿ ಅಂತ ಕೊರಗ್ತಾ ಕೂತ್ಕೊಂಡಿದ್ದರೆ ನಾನು ಆ ಕೆಲಸವನ್ನು ಬೇರೆ ರೀತಿಯಲ್ಲಿ ನಾನು ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆ ನಮಗೆ ಬೇರೆ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತದೆ, ಅಥವಾ ನಮ್ಮ ಜೀವನದಲ್ಲಿ ಒಂದು ತಿರುವು ಎಂಬುದನ್ನು ನಾವು ತಿಳ್ಕೊಂಡಿರಬೇಕು. ನಮ್ಮ ಜೀವನಕ್ಕೆ ಬೇಕಾದಂತಹ ಒಂದು ತಿರುವು ಅಂದರೆ ಅದೊಂದು ಜೀವನದಲ್ಲಿ ಬರುವಂತಹ ಅದೊಂದು ಟರ್ನಿಂಗ್ ಪಾಯಿಂಟ್. ಆ ಟರ್ನಿಂಗ್ ಪಾಯಿಂಟ್ ಬಂದಾಗ ನಾವು ಅಯ್ಯಯ್ಯೋ ನನಗೆ ಹಿಂಗಾಯ್ತಲ್ಲ ಅಂತ ನಾವು ಕೊರಗುತ್ತಾ ಕುಳಿತುಕೊಂಡ್ರೆ ನಮ್ಮ ಜೀವನವೇ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಅಂದರೆ ನಾವು ನಮ್ಮ ಜೀವನದಲ್ಲಿ ಏನು ಮಾಡಬೇಕು? ನಮ್ಮ ಜೀವನದಲ್ಲಿ ನಾವು ಕಷ್ಟಗಳು ಬಂದಾಗ ಅದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ತಿಳ್ಕೊಬೇಕು. ಅದು ಒಂದು ಜೀವನದಲ್ಲಿ ನಮಗೆ ಮತ್ತೊಂದು ರೀತಿಯ ದಾರಿಯಲ್ಲಿ ತಿರುಗುವಂಥ ಅದೊಂದು ಕವಲು ದಾರಿ. ಆ ಕವಲು ದಾರಿಯಲ್ಲಿ ನಾವು ಯಾವ ಕಡೆ ಹೋಗಬೇಕೆಂಬುದನ್ನು ತಿಳಿಯದೆ ನಿಂತುಕೊಂಡಿದ್ದೇ ನಮ್ಮ ಸಮಸ್ಯೆ. ಆದ್ದರಿಂದ ನಾವು ಆ ಕವಲು ದಾರಿಯನ್ನು ನಾವು ನಿಂತು ಯೋಚಿಸಿ ಮತ್ತೊಂದು ದಾರಿಯಲ್ಲಿ ನಡೆದಾಗ ನಮಗೆ ಆ ಕಷ್ಟಗಳು, ಆ ನಷ್ಟಗಳು, ಆ ಸಮಸ್ಯೆಗಳು ಎಲ್ಲವೂ ಪರಿಹಾರವಾಗುತ್ತದೆ. ಇವತ್ತು ಮದುವೆ ಆಗಲ್ಲ ಅಂತ ಯೋಚನೆ ಮಾಡುತ್ತಂಥ ವ್ಯಕ್ತಿಗಳು ನಾಳೆ ಉತ್ತಮವಾದ ರೀತಿಯಲ್ಲಿ ಮದುವೆ ಮಾಡಿಕೊಂಡು ಉತ್ತಮವಾದ ರೀತಿಯಲ್ಲಿ ಸಂಸಾರವನ್ನು ನಡೆಸುವಂತಹ ಒಂದು ಅವಕಾಶ ಅವರಿಗೆ ತೆರೆದುಕೊಳ್ಳುತ್ತದೆ. ಇಂದು ಮಕ್ಕಳಾಗಿಲ್ಲ, 5 ವರ್ಷ ಆಯಿತು ಮದುವೆಯಾಗಿ, ಮಕ್ಕಳಾಗಿಲ್ಲ, ಮಗುವಾಗಿಲ್ಲ, ಹೊರಗಲ್ಲಿರುವವರಿಗೆ 5 ವರ್ಷದ ಮೇಲೆ ಅವರಿಗೆ ಮಕ್ಕಳಾಗುವಂಥ ಸಾಧ್ಯತೆ ಇದೆ. ಅದಕ್ಕಾದ ಅವಕಾಶಗಳು ತೀರಿಸಿಕೊಳ್ಳುತ್ತದೆ. ಹಾಗೆಯೇ ಸಾಲ ಮಾಡಿ ಜೀವನದಲ್ಲಿ ಕಷ್ಟಪಡ್ತಾ ಇದ್ದೇನೆ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ನನ್ನ ಮನೆ ಹೋಗ್ಬಿಡುತ್ತೆ, ನನಗಿನ್ನು ವಾಸಕ್ಕೆ ಜಾಗ ಇಲ್ಲ ಅಂತ ತಿಳ್ಕೊಂಡವರು ಅವರಿಗೆ ಆ ಮನೆ ಬಿಟ್ಟು ಹೋದರೂ ಸಹ ಅದಕ್ಕಿಂತಲೂ ಉತ್ತಮವಾದಂತಹ ಒಂದು ಮನೆಯನ್ನು ಮಾಡುವಂತಹ ಅವಕಾಶಗಳು ಅವರ ಎದುರು ತೆರೆದುಕೊಳ್ಳುತ್ತದೆ. ಅದಕ್ಕೆ ಇಂದಲ್ಲ ಕೆಲವು ದಿನಗಳ ಕಾಲ ನೀವು ಅಂತಹ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಆದುದರಿಂದ ಯಾವುದೇ ಕಷ್ಟ ನಷ್ಟಗಳು ಎದುರಾದರೂ ಸಹ ನಾವು ಎದೆಗುಂದದೆ ಮುನ್ನುಗ್ಗಿ ಹೋಗಬೇಕು. ಅದು ನನ್ನ ಬದುಕಿನ ಒಂದು ಟರ್ನಿಂಗ್ ಪಾಯಿಂಟು, ನನಗೆ ಉತ್ತಮವಾದ ಜೀವನ ಸಿಗುತ್ತದೆ ಎಂಬಂಥ ತಿಳುವಳಿಕೆ ಇರಬೇಕು. ಆದುದರಿಂದ ನಮ್ಮ ಮೈಂಡು ಯಾವಾಗಲೂ ಪಾಸಿಟಿವ್ ಆದಂಥ ರೀತಿಯಲ್ಲಿ ಸಂಶೋಧನೆ ಮಾಡುವಂಥ, ರಿಸರ್ಚ್ ಮಾಡುವಂಥ ಅವಕಾಶವನ್ನು ನೀವಾಗಿಯೇ ಕಲ್ಪಿಸಿಕೊಡಬೇಕೇ ಹೊರತು ಬೇರೆಯವರಿಂದ ಅದಕ್ಕೆ ಯಾವುದೇ ಒಂದು ರೀತಿಯಲ್ಲೂ ನೆರವಾಗುವುದಿಲ್ಲ. ಅದನ್ನು ನೀವೇ ಮಾಡಿಕೊಳ್ಳಬೇಕಾದ್ರೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಏನಾಗಬೇಕು, ಏನು ನಮ್ಮ ಟರ್ನಿಂಗ್ ಪಾಯಿಂಟನ್ನು ಹುಡುಕಿಕೊಂಡು ಅದನ್ನು ಕಂಡುಕೊಂಡಾಗ ಆ ರೀತಿಯಲ್ಲಿ ಮುಂದುವರೆದಾಗ ಸಮಸ್ಯೆಗಳು ನಮ್ಮಿಂದ ದೂರವಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಸಮಸ್ಯೆಗಳು ನಮಗೆ ಮಾರ್ಗದರ್ಶಕ ಎಂದು ನೀವು ತಿಳ್ಕೊಬೇಕು. ದಾರಿಯನ್ನು ತೋರಿಸುವಂಥ ಒಂದು ಮಾರ್ಗದರ್ಶಕ ಎಂದು ತಿಳ್ಕೊಳ್ಬೇಕು. ಅಂದರೆ ಸಮಸ್ಯೆಗಳು ಬರುತ್ತೆ, ಬಂದಾಗ ಅದು ಒಂದು ಮಾರ್ಗದರ್ಶಕವಾದಂತಹ ಅದು ಒಂದು ಗೈಡ್ ಆಗಿರುತ್ತೆ. ಅಂದರೆ ಆ ಗೈಡ್ ನಮಗೆ ಏನು ಹೇಳುತ್ತೆ, ಆ ಗೈಡಿನ ಅದನ್ನು ನಾವು ಎದುರಿಸಿದಾಗ ಗೈಡ್ ಇನ್ನೊಂದು ದಾರಿಯನ್ನು ನಮಗೆ ತೋರಿಸುತ್ತೆ. ಅದು ಯಾವುದು? ನಮ್ಮ ಮೈಂಡ್ ಏನು ಮಾಡುತ್ತೆ? ಸಂಶೋಧನೆ ಮಾಡುತ್ತೆ ಉತ್ತಮವಾದ ಕೆಲಸಗಳಿಗೆ. ನಾನು ಸೋತು ಹೋದೆ, ಇನ್ನು ನನಗೆ ಯಾವುದೇ ಬದುಕಿಲ್ಲ ಎಂದು ನಾವು ಕುಳಿತುಕೊಂಡಾಗ ನಮ್ಮ ಮೈಂಡ್ ಏನು ಮಾಡುತ್ತೆ? ನಿನಗಿಲ್ಲ ನೋಡಿ, ಇಂಥ ಸಮಸ್ಯೆ ಇದೆ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುತ್ತೆ. ಆದರೆ ನನಗೆ ಉತ್ತಮವಾದ ಬದುಕಿದೆ, ನನಗೆ ಈ ಸಮಸ್ಯೆಯಿಂದ ನಾನು ಪಾರಾದೆ, ಉತ್ತಮವಾದ ಸಮಸ್ಯೆ ಇದೆ ಅಂದ್ಕೂಡಲೇ ನಮಗೆ ಈ ಕಡೆಯಿಂದ ಉತ್ತಮವಾದ ದಾರಿಗಳನ್ನೇ ತೋರಿಸ್ತಾ ಹೋಗುತ್ತೆ, ಸಂಶೋಧನೆ ಮಾಡುತ್ತೆ. ದಾರಿ ಯಾವುದಿದೆ ಇದು ಬಿಟ್ಟು ನಾವು ಕೊರಗುತ್ತಾ ಕುಳಿತುಕೊಂಡ್ರೆ ಯಾವತ್ತೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ, ಯಶಸ್ಸಾಗುವುದಿಲ್ಲ. ಜೀವನ ಎಂದರೆ ಅಲ್ಲಿಗೆ ಮುರುಟಿ ಹೋಗುತ್ತದೆ ಎಂಬುದನ್ನು ಅರಿತುಕೊಬೇಕು. ಸಮಸ್ಯೆಗಳು ಯಾವತ್ತೂ ನಮ್ಮನ್ನು ಹಾಳು ಮಾಡುವುದಿಲ್ಲ, ಸಮಸ್ಯೆಗಳು ನಮ್ಮನ್ನು ಅಭಿವೃದ್ಧಿಪಡಿಸುತ್ತದೆ, ನಮ್ಮ ದಾರಿಯನ್ನು ಇನ್ನಷ್ಟು ಸುಧಾರಿಸುತ್ತದೆ ಎಂಬುದನ್ನು ತಿಳ್ಕೋಬೇಕು. ಇದಕ್ಕೆಲ್ಲವೂ ಕಾರಣ ನಮ್ಮ ಮೈಂಡಿಗೆ ನಾವು ಏನನ್ನು ಮಾಹಿತಿಯನ್ನು ಕೊಡ್ತೀವೋ ಆ ಮಾಹಿತಿಯ ಬಗ್ಗೆ ಮಾತ್ರ ನಮಗೆ ದಾರಿ ತೋರಿಸುತ್ತದೆ ಹೊರತು ಅದು ಕೆಟ್ಟದು ಒಳ್ಳೆಯದು ಎಂಬುದನ್ನು ಅದು ಮಾಡೋದಿಲ್ಲ. ಅದು ಮಾಡೋದು ನೀವು.
ನೀವು ಮನಸ್ಸು ಮಾಡುತ್ತೆ. ಆ ಮನಸ್ಸನ್ನು ಮಾಡಿದಾಗ ಮೈಂಡ್ ಆ ರೀತಿ ವರ್ಕ್ ಮಾಡುತ್ತೆ. ಹಾಗೆ ನೀವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರು ಕಷ್ಟದಲ್ಲಿದ್ದಾಗ ನನಗೆ ಒಳ್ಳೆಯದಾಗುತ್ತೆ ಎಂಬ ಯೋಚನೆ ಮಾಡಬೇಕು. ಒಳ್ಳೆಯದಾಗುತ್ತೆ ಎಂಬ ಯೋಚನೆ ಮಾಡಿದಾಗ ಮೈಂಡು ರಿಸರ್ಚ್ ಮಾಡಿ ಒಳ್ಳೆಯ ದಾರಿಗಳು ಯಾವುದಿದೆ, ಅವಕಾಶಗಳು ಯಾವುದಿದೆ, ಯಾವ ಯಾವ ರೀತಿಯ ಸಂದರ್ಭಗಳು ಒದಗಿ ಬರುತ್ತದೆ ಎಂಬುದನ್ನು ತಿಳಿಸುತ್ತಾ ಹೋಗುತ್ತದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಸಂತೋಷಕರ ಜೀವನ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.